ಜಲಪಾತಗಳನ್ನ ನೋಡಬೇಕು, ದುಮ್ಮಿಕ್ಕಿ ಹರಿಯೋ ನೀರಿನಲ್ಲಿ ಮೋಜು ಮಸ್ತಿ ಮಾಡಬೇಕು ಅಂತ ಅನ್ಸಿದ್ರೆ ನಾವೆಲ್ಲ ಮಲೆನಾಡ ಭಾಗಕ್ಕೆ ಹೋಗಬೇಕು. ಆದ್ರೆ ಸದ್ಯ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಜಲಪಾತ ತಮ್ಮೂರಿನಲ್ಲೇ ನೋಡೋದಕ್ಕೆ ಸಿಗುತ್ತೆ. ಈ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಜಲಪಾತ ಯಾವುದು, ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಒಂದ್ ಕಡೆ ನಯನ ಮನೋಹರವಾಗಿರುವಂತಹ ಪ್ರಕೃತಿ ಸೌಂದರ್ಯದ ಹಸಿರು ಕಾಡು, ಮತ್ತೊಂದ್ ಕಡೆ ದುಮ್ಮಿಕ್ಕಿ ಬೀಳ್ತಾ ಇರುವಂತಹ ಜಲಪಾತ, ಮಗದೊಂದ್ ಕಡೆ ಜಲಪಾತದ ಮೇಲೆ ಮತ್ತು ಕೆಳಗೆ ನೀರಿನಲ್ಲಿ ಆಟವಾಡ್ತಾ ಎಂಜಾಯ್ ಮಾಡಿಕೊಂಡು ಫೋಟೋಗೆ ಪೋಸ್ ಕೊಡ್ತಾ ಇರುವಂತಹ ಪ್ರವಾಸಿಗರ ದಂಡು. ಈ ಎಲ್ಲಾ ದೃಶ್ಯ ಕಂಡು ನೀವು ಇದ್ಯಾವುದೋ ಮಲೆನಾಡಿನ ಪ್ರದೇಶ ಇರಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪು. ಈ ಫಾಲ್ಸ್, ಈ ಹಸಿರು ಪರಿಸರ ಇರೋದು ಬರ ಬಿಸಿಲು ನಾಡು ಅಂತ ಕರೆಸಿಕೊಳ್ಳುವಂತಹ ಕೊಪ್ಪಳ ಜಿಲ್ಲೆಯಲ್ಲಿ. ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಗ್ರಾಮದ ಬೆಟ್ಟದ ಮೇಲಿರುವಂತಹ ಕಪಿಲ ತೀರ್ಥ ಜಲಪಾತ. ಮಹಾಭಾರತ ಕಾಲದಲ್ಲಿ ಕಪಿಲ ಮುನಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ರು ಎಂಬ ಪ್ರತೀತಿ ಇದೆ. ಈ ಭಾಗದಲ್ಲಿ ದೊಡ್ಡ ಮಳೆಯಾದ್ರೆ ಮಾತ್ರ ಜಲಪಾತ ಸೃಷ್ಟಿಯಾಗುತ್ತೆ. ಇಲ್ಲಿಗೆ ಕೊಪ್ಪಳ ಜಿಲ್ಲೆಯಷ್ಟೇ ಅಲ್ಲದೆ ಗದಗ, ಬಾಗಲಕೋಟೆ, ವಿಜಯಪುರ ಹಾಗೂ ಬಳ್ಳಾರಿ ಜಿಲ್ಲೆಯಿಂದಾನೂ ಪ್ರವಾಸಿಗರು ಬರ್ತಾರೆ. ಕಳೆದ 15 ದಿನಗಳಿಂದ ಮಳೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಜಲಪಾತ ದುಮ್ಮುಕ್ತಾ ಇದೆ. ಪ್ರವಾಸಿಗರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ಇನ್ನು ರಜಾ ದಿನದಲ್ಲಂತೂ ಪ್ರವಾಸಿಗರು ಕುಟುಂಬ ಸಮೇತ ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಂಜಾಯ್ ಮಾಡ್ತಾರೆ. ಇದು ಒಂದು ಉತ್ತರ ಕರ್ನಾಟಕದ ಅದ್ಭುತವಾದ ಜಲಪಾತ. ಒಂದು ತರ ಕಲ್ಯಾಣ ಕರ್ನಾಟಕದ ಜೋಗ್ ಫಾಲ್ಸ್ ಅಂತಾನೆ ಹೇಳ್ಬೋದು. ಇದು ಓನ್ಲಿ ಮಳೆಗಾಲದಲ್ಲಿ ಮಾತ್ರ ಈ ತರ ಧುಮ್ಮಿಕ್ಕಿ ಹರಿಯುತ್ತಿದೆ. ಆದರೆ ಒಂದು ಏನಂದರೆ ಇಲ್ಲಿ ಜನಗಳಿಗೆ ಬರೋಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಕೂಲಗಳು ಮಾಡಿಕೊಟ್ರೆ ಇದು ಒಂದು ಪ್ರಸಿದ್ಧವಾದ ಜಲಪಾತ ಆಗ್ಬೋದು. ನಾವು ಬೆಂಗಳೂರಿಂದ ಬಂದಿದ್ದು, ಇಲ್ಲಿ ನಮ್ಮ ಫ್ರೆಂಡ್ಸ್ ಅವರೊಬ್ಬರು ಒಂದು ಏನೋ ಸಮಸ್ಯೆ ಬಂದಿದ್ವಿ ಪ್ರೋಗ್ರಾಮ್ಗೆ. ಹೀಗಾಗಿ ಎಲ್ಲ ಕಡೆ ಇವಾಗ ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳಲ್ಲಿ ಇದು ತುಂಬ ಪ್ರಸಿದ್ಧವಾದ ಸ್ಥಳ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಒಂದ್ಸರಿ ನೋಡೋಣ, ವಿಸಿಟ್ ಕೊಡೋಣ ಅಂತ ಬಂದಿದ್ದೀವಿ. ನಾವು ಸುಮಾರು ಜಲಪಾತಗಳು ನೋಡಿದ್ದೀನಿ, ಬಟ್ ಇದೊಂದು ಅದ್ಭುತವಾದ ಜಲಪಾತ ಉತ್ತರ ಕರ್ನಾಟಕಕ್ಕೆ. ದಯವಿಟ್ಟು ಒಂದು ಮನವಿ ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಅಂದರೆ ಇಲ್ಲಿ ಹೆಣ್ಮಕ್ಳಿಗೆ ಒಂಥರ ಚೇಂಜಿಂಗ್ ರೂಮ್ ಇಲ್ಲ, ಮೂಲಭೂತ ಸೌಕರ್ಯಗಳು ಕಮ್ಮಿ ಇದೆ. ದಯವಿಟ್ಟು ಅದನ್ನೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕುಷ್ಟಗಿ ತಾಲೂಕಿನ ಕಲಬುರಗಿ ಗ್ರಾಮದಿಂದ 3 ಕಿಲೋಮೀಟರ್ ದೂರ ಇರುವಂತಹ ಈ ಜಲಪಾತಕ್ಕೆ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಪ್ರವಾಸಿಗರ ವಾಹನಗಳು ನೇರವಾಗಿ ಜಲಪಾತದ ತನಕ ಪ್ರವಾಸಿಗರನ್ನ ಕರ್ಕೊಂಡು ಬರುತ್ತೆ. ಇನ್ನು ನೀವು ಜಲಪಾತದ ಸ್ಥಳಕ್ಕೆ ಹತ್ತಿರಕ್ಕೆ ಹೋದ್ರೂ ಸಹ ನಿಮ್ಗೆ ಅಲ್ಲಿ ಜಲಪಾತ ಇರೋದು ಗೊತ್ತಾಗೋದೇ ಇಲ್ಲ. ಬೆಟ್ಟದಿಂದ ಸ್ವಲ್ಪ ಇಳಿದ್ರೆ ನಿಮ್ಗೆ ಬೋರ್ಗ್ ಹರಿಯುವಂತಹ ನೀರಿನ ನಿನಾದ ಕೇಳಿಸುತ್ತೆ. ಬೇರೆ ಜಲಪಾತಗಳನ್ನ ದೂರದಿಂದ ನೋಡಿ ಖುಷಿ ಪಡಬೇಕು. ಆದ್ರೆ ಕಪಿಲ ತೀರ್ಥ ಜಲಪಾತದ ವೈಶಿಷ್ಟ್ಯ ಅಂದ್ರೆ ಕೇವಲ 20 ಅಡಿ ಎತ್ತರದಿಂದ ರಭಸವಾಗಿ ಹರಿಯುವಂತಹ ನೀರಿನ ಕಡೆಗೆ ನಿಂತು ಸ್ನಾನ ಮಾಡಬಹುದು. ಈ ಜಲಪಾತದಲ್ಲಿ ಕೆಳಗೆ ನಿಂತು ಸ್ನಾನ ಮಾಡಿದ್ರೆ ಮೈಕೈ ನೋವು ಮಾಯವಾಗುತ್ತೆ. ಸದ್ಯ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡ್ತಾರೆ. ಇನ್ನು ಪ್ರವಾಸಿಗರು ಕುಟುಂಬ ಸಮೇತವಾಗಿ ಬಂದು ಪ್ರಕೃತಿ ಸೊಬಗನ್ನ ಸವಿಬಹುದು. ಇದು ನೀರು ಬರೋದು ಮೇಲಿಂದ ಗುಡ್ಡದಾಗಿಂದ ಬರ್ತಾ ಇದೆ. ಪೂರ್ತಿ ಮೇಲಿಂದ ಈ ನೀರಲ್ಲಿ ಸ್ನಾನ ಮಾಡಿದರೆ ಎಲ್ಲ ರೋಗಗಳು ವಾಸಿ ಆಗ್ತವೆ ಅನ್ನೋ ಇಂದಿನ ಇತಿಹಾಸ ಇದೆ. ಇದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸೋದ್ಯಮ ಮಾರ್ಗದರ್ಶಿ ಅಂತ ನಾವು ಮಾತಾಡ್ತಾ ಇರೋದು. ಜನ ಬಾಲ್ಕೋಟಿ ಮತ್ತು ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದನೂ ಪ್ರವಾಸಿಗರು ಬರ್ತಾ ಇದ್ದಾರೆ. ಚೆನ್ನಾಗಿದೆ. ಇದು ಒಂದು ಮಿನಿ ಮಲೆನಾಡು ಅಂತಲೇ ಕರಿತಾ ಇದ್ದೇವೆ ನಾವು. ಮಿನಿ ಮಲೆನಾಡು. ನಾವು ಮಲೆನಾಡಿಗೆ ಹೋಗ್ಬೇಕಂದ್ರೆ ಶಿವಮೊಗ್ಗ ಜೋಗ್ ಫಾಲ್ಸಿಗೆ ಹೋಗ್ಬೇಕಾಗ್ತಾ ಇದೆ. ನಾವಿಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಿನಿ ಫಾಲ್ಸ್ ಇದೆ, ಮಿನಿ ಜೋಗ್ ಫಾಲ್ಸ್ ಅಂತಲೇ ಕರಿತಾ ಇದ್ದಾರೆ. ಇಲ್ಲಿ ಬಂದು ಎಲ್ಲರೂ ಎಂಜಾಯ್ ಮಾಡಿ. ಫ್ಯಾಮ್ಲಿ ಬಂದರೆ ಏನು ತೊಂದರೆ ಇಲ್ಲ. ಆರಾಮ್ ಬಂದು ಆರಾಮ್ ಜಳಕ ಮಾಡ್ಕೊಂಡು ಹೋಗ್ಬೋದು ಸರ್. ಆರಾಮ್ ಊಟ ತಂದು ಮಾಡ್ಕೊಂಡು ಹೋಗ್ಬೋದು ಸರ್. ಚೆನ್ನಾಗಿದೆ, ಏನು ಭಯ ಇಲ್ಲ. ಇಲ್ಲಿ ನೀರು ಗುಡ್ಡದಾಗಿಂದ ಬರ್ತಾ ಇದೆ ಸರ್. ಹಿಂದೆ ಬಹಳ ಲಾಂಗ್ ಇಂದ ಗುಡ್ಡದಾಗಿಂದ ಬರ್ತಾ ಇದೆ ಸರ್. ಇದು ಅಂದಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆಯಾದ್ರೆ ಸಾಕು ಈ ಜಲಪಾತ ಬೋರ್ ಕರಿಯುತ್ತೆ. 6 ತಿಂಗಳ ಕಾಲ ದುಮ್ಮಿಕ್ಕಿ ಹರಿಯುತ್ತೆ. ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಜಲಪಾತ ಎಂಬ ಹೆಗ್ಗಳಿಕೆಯನ್ನು ಕೂಡ ಈ ಜಲಪಾತ ಪಡ್ಕೊಂಡಿದೆ. ಈ ಜಲಪಾತವನ್ನ ಜನರು ಕುಟುಂಬದ ಸಮೇತವಾಗಿ ಬಂದು ಕಣ್ತುಂಬಿಕೊಳ್ಳಬಹುದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.